ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ಬ್ಲಾಗ್ಸ್ಗೆ ಸ್ವಾಗತ. ಏನು ತುಂಬ ಡಾರ್ಕ್ ಸರ್ಕಲ್ ಇದೆ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ಎಲ್ಲ ಡಾಕ್ಟರ್ಸ್ ತೋರಿಸಾಯಿತು, ಕ್ರೀಮ್ಗಳು ಟ್ರೈ ಮಾಡಾಯಿತು, ಏನು ಮಾಡಿದ್ರು ಹೋಗ್ತಾ ಇಲ್ಲ ಅಂದರೆ ನಾನು ಹೇಳೋ ಟಿಪ್ಸ್ಗಳನ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಬನ್ನಿ. ರಿಸಲ್ಟ್ ಸಿಗೋದಂತೂ ಪಕ್ಕ. ಈ ವಿಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಯಾವುದೇ ಹೋಮ್ ರೆಮಿಡೀಸ್ ಆದರೂ ರಾತ್ರೋರಾತ್ರಿ ಮಿರಾಕಲ್ ಆಗಲ್ಲ. ರೆಗ್ಯುಲರಾಗಿ ಕೆಲವು ದಿನಗಳ ಕಾಲ ಅಟ್ಲೀಸ್ಟ್ 1 ಮಂತ್ಸ್ ಅಥವಾ 3 ಮಂತ್ಸ್ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ನಿಮಗೆ ತುಂಬಾ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಡಾರ್ಕ್ ಸರ್ಕಲ್ ಕೂಡ ಕ್ಲಿಯರ್ ಆಗುತ್ತೆ. ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾ ಮುಖ್ಯ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ, ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ನಮ್ಮ ಬಾಡಿಲಿ ಏನೇ ಚೇಂಜಸ್ ಕಾಣಿಸಿದ್ರು ಅದು ಫಸ್ಟ್ ನಮ್ಮ ಸ್ಕಿನ್ ಮೇಲೆ ರಿಯಾಕ್ಟ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ. ನಾವು ಅದನ್ನು ಎಷ್ಟು ಕೇರ್ ಮಾಡಿದ್ರೂ ಕಮ್ಮಿನೇ. ನಾನು ಹೇಳೋ ಕೆಲವೊಂದು ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ. ಫಸ್ಟ್ ಬಂದು ಪ್ರತಿದಿನ ರಾತ್ರಿ ಮಲಗ ಹೋಗೋಕ್ಕೆ ಮುಂಚೆ ಬಾದಾಮಿ ಎಣ್ಣೆಯಿಂದ ನಮ್ಮ ಕಣ್ಣು ಸುತ್ತಲೂ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಳಿ. ಇದರಲ್ಲಿ ಬಾದಾಮಿ ಎಣ್ಣೆಯಲ್ಲಿ ವಿಟಮಿನ್ ಇ ರಿಚ್ ಇರೋದ್ರಿಂದ ನಿಮ್ಮ ಡಾರ್ಕ್ ಸರ್ಕಲ್ನ ಕಮ್ಮಿ ಮಾಡುತ್ತೆ. ಹಾಗೆ ಫೇಸಲ್ಲಿರೋ ಅನ್ಇವನ್ ಸ್ಕಿನ್ ಟೋನ್ ಕೂಡ ಕ್ಲಿಯರ್ ಮಾಡುತ್ತೆ. ಹಾಗೆ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಿ ಹಾಗೆ ನಮ್ಮ ಕಣ್ಣಿಗೆ ಆಗಿರೋ ಸ್ಟ್ರೈನ್ ಕೂಡ ಕಮ್ಮಿ ಮಾಡಿ ರಾತ್ರಿ ಕಣ್ಣು ತುಂಬ ನಿದ್ದೆ ಮಾಡ್ತೀರಾ. ಇದರಿಂದ ಕೂಡ ಡಾರ್ಕ್ ಸರ್ಕಲ್ನ ಕಮ್ಮಿ ಮಾಡ್ಬೋದು. ನೆಕ್ಸ್ಟ್ ಬಂದು ಡೇ ಟೈಮಲ್ಲಿ ನೀವು ಫ್ರೆಶ್ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ನ ತೊಗೊಂಡು ಅದಕ್ಕೆ 1 ಕ್ಯಾಪ್ಸೂಲಷ್ಟು ವಿಟಮಿನ್ ಇ ಆಯಿಲ್ ಸೇರಿಸಿ ಚೆನ್ನಾಗಿ ಎರಡನ್ನೂ ಮಿಕ್ಸ್ ಮಾಡಿ ಆ ಪೇಸ್ಟ್ನ ಡಾರ್ಕ್ ಸರ್ಕಲ್ ಸುತ್ತಲೂ ಅಪ್ಲೈ ಮಾಡಿ 15 to 20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿ. ಯಾವುದೇ ಪ್ಯಾಕ್ಗಳು ಅಪ್ಲೈ ಮಾಡಿದ್ರು 15 to 20 ಮಿನಿಟ್ಸ್ ಬಿಟ್ಟು ಕೋಲ್ಡ್ ವಾಟರಿಂದ ವಾಶ್ ಮಾಡಿ. ನೆಕ್ಸ್ಟ್ ಬಂದು ಪೊಟ್ಯಾಟೊ. ನಾವು ಇದನ್ನು ಜ್ಯೂಸ್ ಮಾಡು ಅಪ್ಲೈ ಮಾಡ್ಬೋದು ಅಥವಾ ತುರಿದ್ಬಿಟ್ಟು ಆ ತುರಿ ಕೂಡ ಕಣ್ಮೇಲೆ ಹಾಕೋಬೋದು. ಇಲ್ಲ ಸ್ಲೈಸ್ ಮಾಡಿ ಕೂಡ ನಾವು ಕಣ್ಮೇಲೆ ಒಂದು 20 ನಿಮಿಷಗಳ ಕಾಲ ಇಟ್ಕೊಳ್ಳೋದ್ರಿಂದ ಡಾರ್ಕ್ ಸರ್ಕಲ್ನ ಕಮ್ಮಿ ಮಾಡ್ಬೋದು. ಇದರಲ್ಲಿ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಡಾರ್ಕ್ ಸರ್ಕಲ್ ಆಗಿರ್ಬೋದು ಅನ್ಇವನ್ನ ತುಂಬ ನೀಟಾಗಿ ಕ್ಲಿಯರಾಗಿ ಹೋಗೋ ಥರ ಮಾಡುತ್ತೆ. ನಮ್ಮ ಸ್ಕಿನ್ಗೆ ಒಳ್ಳೆ ಬ್ರೈಟ್ನೆಸ್ ಕೂಡ ನೀಡುತ್ತೆ. ನೆಕ್ಸ್ಟ್ ಬಂದು ಕುಕುಂಬರ್. ಹೌದು, ನಾವು ಸೌತೆಕಾಯಿ ಸ್ಲೈಸ್ ಆಗಿರ್ಬೋದು ಅಥವಾ ತುರಿದ್ಬಿಟ್ಟು ಅಥವಾ ಅದರ ರಸನ ಕಾಟನ್ ಐಪ್ಯಾಡಲ್ಲಿ ಇಟ್ಟು ಡಿಪ್ ಮಾಡೋದ್ರಿಂದ ಕಣ್ಣಿಗೆ ಒಂದೊಳ್ಳೆ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ. ಹಾಗೆ ಕಣ್ಣು ಸುತ್ತಲೂ ಇರೋ ಡಾರ್ಕ್ ಸರ್ಕಲ್ ಕಮ್ಮಿ ಮಾಡೋದ್ರ ಜೊತೆ ಕಣ್ಣಲ್ಲಿರೋ ಪಫಿನೆಸ್ ಕೂಡ ಕಮ್ಮಿ ಮಾಡುತ್ತೆ. ಕಣ್ಣು ಸ್ಟ್ರೈನ್ನ ಅವಾಯ್ಡ್ ಮಾಡುತ್ತೆ. ನಾವು ಇದೇ ರೀತಿ ಹಸಿ ಹಾಲಿರುತ್ತಲ್ವ, ಹಸಿ ಹಾಲು ಅಥವಾ ಕಾದಿ ತಣ್ಣಗಾಗಿರೋಂಥ ಹಾಲನ್ನು ಕೂಡ ಕಾಟನ್ ಪ್ಯಾಡ್ನಲ್ಲಿಟ್ಟು ಡಿಪ್ ಮಾಡಿ ಕಣ್ಮೇಲೆ ಇಟ್ಕೊಳ್ಳೋದ್ರಿಂದ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಹಾಗೆ ಇದು ಡೀಪ್ ಕ್ಲನ್ಸಿಂಗ್ ಕೂಡ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ನೈಟು ಆಲ್ಮಂಡ್ ಆಯಿಲಲ್ಲಿ ಮಸಾಜ್ ಮಾಡೋಕ್ಕೆ ಹಿಡಿದ್ನಲ್ಲ, ಆಲ್ಮಂಡ್ ಆಯಿಲಲ್ಲಿ ಆಗಲ್ಲ ಅನ್ನೋರು ಕ್ಯಾಸ್ಟ್ರ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಅಂದರೆ ಹರಳೆಣ್ಣೆ, ಅದು ಕೂಡ ಕಣ್ಣಿಗೆ ಒಳ್ಳೆನೇ ತಂಪು ನೀಡಿ ಕಣ್ಣಿನ ಸ್ಟ್ರೈನ್ನ ಕಮ್ಮಿ ಮಾಡಿ ನಮ್ಮ ವಿಷನ್ ಇಂಪ್ರೂವ್ ಮಾಡೋಕ್ಕೆ ಕೂಡ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಮಸಾಜ್ ಆದ ನಂತರ ಪ್ರತಿದಿನ 5 ರಿಂದ 10 ನಿಮಿಷಗಳ ಕಾಲ ಐ ಎಕ್ಸಸೈಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ಕಣ್ಣಿನ ದೃಷ್ಟಿ ಕೂಡ ಹೆಚ್ಚುತ್ತೆ. ಹಾಗೆ ಕಣ್ಣಿನ ಸುತ್ತಲೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಡಾರ್ಕ್ ಸರ್ಕಲ್ ಕಮ್ಮಿ ಮಾಡೋಕ್ಕೂ ಸಹಾಯ ಮಾಡುತ್ತೆ. ಇಂಥ ಒಳ್ಳೆ ಟಿಪ್ಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಯೂಸ್ ಆಗುತ್ತೆ ಅನ್ನೋದಿದ್ರೆ ಈಗಲೇ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಒಟ್ಟಿಗೆ ಸಿಗೋಣ. ಧನ್ಯವಾದಗಳು.